ರಾಜು ಕಾಗೆ ಅವರು ಪ್ರತ್ಯೇಕ ಉತ್ತರ ಕರ್ನಾಟಕ ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ. ಅನುದಾನ ವಿಚಾರದಲ್ಲಿ ನಾವು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ, ಪೈಸಾಗಳ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ 2-3 ಸಲ ಮಾತಾಡಿದಾರೆ ಅವರು. ಅವರ ಆತಂಕ ಅಂದ್ರೆ ನಮಗೂ ಹೆಚ್ಚು ಕೆಲಸ ಆಗ್ಬೇಕು ಅನ್ನೋದು ಆತಂಕ. ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನೋದು ಒಂದು ಕಡೆ ಅವ್ರು ಇದ್ರು ಕೂಡ ನಮಗೂ ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ ಒತ್ತು ಕೊಡಿ ಅನ್ನೋದು ಅವ್ರು ಹೇಳುವಂಥ ಉದ್ದೇಶ. ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳುವಂಥದ್ದಾಗಲ್ಲ, ಅದು ಜಾರಿ ಕೂಡ ಆಗ್ಲಿಕ್ಕೆ ಆಗೋಲ್ಲ. ಸೊ ಅವರ ಹೆಚ್ಚು ಆಗ್ಬೇಕು ಅನ್ನೋದು ಅವರ ಆಶೆ ಅಷ್ಟೇ. ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗೂ ಪತ್ರ ಬರೆದಿನಿ ಅಂತ ಹೇಳ್ತಾ ಇದ್ದಾರೆ ಪ್ರತ್ಯೇಕ ರಾಜ್ಯ ಕುರಿತು. ಇಲ್ಲ, ಅಲ್ಲಿ ಅವ್ರು ಡಿಸಿಷನ್ ಮಾಡೋಕ್ಕಾಗೋಲ್ಲ. ಡಿಸಿಷನ್ ಮಾಡೋರು ಸ್ಟೇಟ್ ಗೌರ್ಮೆಂಟ್ ಅವರು, ಇವರೆಲ್ಲ ಮಾಡಬೇಕು, ಸದನ ಮಾಡಬೇಕು. ಸೊ ಸಮಸ್ಯೆ ಇದೆ ಅವ್ರದ್ದು. ಸಮಸ್ಯೆ ಕೆಲವು ಪ್ರಾಜೆಕ್ಟ್ ಬಗ್ಗೆ ಮೊನ್ನೆ ಕೂಡ CM ಅವ್ರು ಮೀಟಿಂಗ್ ಮಾಡಿದ್ದಾರೆ ಅವ್ರದ್ದು ನೀರಾವರಿ ಯೋಜನೆ ಬಗ್ಗೆ ಒಂದು. ಸೊ ಹಂತ ಹಂತವಾಗಿ ಈಡೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನ. ಎಲ್ಲ ಯಾರು ಹೇಳ್ಯಾರ ಮತ್ತೆ ಹೇಳ್ಯಾರ? ಇಲ್ಲ 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 ಸರ್, ಈಗ ಪ್ರತಿ ಬಾರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕನ್ನೋದು ಹೇಳೋದಾಗಿದೆ. ಆಗೋದು ಯಾವಾಗ? ನೋಡಿ, ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡುವಂತ ಪ್ರಯತ್ನ ಮಾಡಿದ್ವಿ. ಮುಂಚೆ ನಾವು ಮಂತ್ರಿಗಳಿದ್ದಾಗ 3rd ಗೇಟಿಂದ ಮಚ್ಚೆವರೆಗೆ ಒಂದು ಒಳ್ಳೆ ರಸ್ತೆ ಮಾಡಿದ್ವಿ. ಅಲ್ಲೆಲ್ಲ ಕಮರ್ಷಿಯಲ್ ಆಯಿತು. ಬಾಕ್ಸಾಟ್ ರೋಡ್ ಡೆವಲಪ್ಮೆಂಟ್ ಮಾಡಿದ್ವಿ. ಕನಬುರಗಿ ರೋಡ್ ಈಗೂ ಮಾಡಿದ್ವಿ, ಮುಂಚೆನೂ ಈಗೂ ಮಾಡ್ತಾ ಇದ್ದೀವಿ. ಸೊ ಫ್ಲೈಓವರ್ 270 ಕೋಟಿಗೆ ಫ್ಲೈಓವರ್ ಮಾಡ್ತಾ ಇದ್ವಿ. ಸೊ ನಮಗೇನು ಸಾಧ್ಯ ಇದೆ, ಸರ್ದಾರ ಕಾಲೇಜಿಗೆ ಹೊಸ ಕಟ್ಟಡ ಕಟ್ತಾ ಇದ್ವಿ. ನೀರಾವರಿ ಸಾಕಷ್ಟು ಕೆರೆ ತುಂಬಿ ಯೋಜನೆ ಮಾಡ್ತಾ ಇದ್ವಿ. ಸೊ ಪ್ರಯಾರಿಟಿ ಮ್ಯಾಗ ಮಾಡ್ತಾ ಇದ್ವಿ. ಅದಕ್ಕೂ ಇದಕ್ಕೂ ದಿವಸ ಪಾರ್ಟಿ ನಡೀತೇವ. ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದು ಕಡೆಯಲ್ಲಿ ಸೇರ್ತಾರ. ಸೊ ಊಟ ಮಾಡ್ತಾರೆ. ಎಲ್ಲ ಕಡೆ ದಿವಸ ನಡೀತಾ ಇದೆ. ಅದು ಒಂದು 3-4 ಕಡೆ ದಿವಸ ಶಾಸಕರು ಸೇರ್ತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕೇನು ರಾಜಕೀಯ ಇಲ್ಲ. ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹೀಗಾಗಿ ಸೇರಿದ್ರೆ ಇಲ್ಲ, ಅದು ಕಾಯಿ ಮುಂದಿನ ಸಲ ಇನ್ನೂ ಹೆಚ್ಚಾಗ್ತೈತೆ. ಅದು ಮುಂದಿನ ಅಧಿವೇಶನಕ್ಕೆ ಡಬಲ್ ಆಗ್ತೈತೆ. ಅದು ದಿವಸ ಇದೇ ದಿವಸ ನಡೆದಿದ್ದಿಲ್ಲ. ವಿಶೇಷ ಇಲ್ಲ. ನಿನ್ನೆ ಒಂದು ಗಂಟು, ಮೊನ್ನೆ ST ಆಯ್ತು, ನಾಡ್ದು SC ಇದೆ, ನಮಗೆ ಜನರಲ್ ಇದೆ. ಸ್ವಾಮೀಜಿ ಅವರು ಏನತ್ರ CM ಆಗಿ ಸಿದ್ದರಾಮಯ್ಯ ಅವ್ರು ಮುಂದುವರೆದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಬದಲಾವಣೆ ಆದ್ರೆ ದಲಿತರಾಗ್ಬೋದು, ದಲಿತ CM ಆಗ್ಬೋದು, ಅಥವಾ ಜಾರಕಿಹೊಳಿ ಅವರದ್ದು ನಮ್ಮ ಬೆಂಬಲ ಇದೆ. ಪರೋಕ್ಷವಾಗಿ DK ಅವರು ಆಗ್ಬೋದು. ಅವ್ರವರು ಹೆಚ್ಚಿನ ವ್ಯಕ್ತಿ ಮಾಡ್ಲಿಕ್ಕೆ ಅವ್ರದ್ದು ಹಕ್ಕಿದೆ. ಅವ್ರು ಹೇಳ್ತಾರ, ನಾವು ಯಾರು ವಿರೋಧ ಮಾಡ್ಲಿಕ್ಕೆ ಆಗಲ್ಲ. DK ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ. CM ಮುಂದುವರಿಬೇಕಂತಿದೆ. ಅವ್ರವ್ರ ಅಭಿಪ್ರಾಯ ಅದು ಅಷ್ಟೇ. ಸರ್, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬೆಳಗಾವಿ ಇರ್ಬೋದು ಅಥವಾ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಬರೀ ಡಿನ್ನರು, ಪಾಲಿಟಿಕ್ಸು, ಈ ರೀತಿಯಾದಂಥ ವಿಚಾರದಲ್ಲಿ ಸರ್ಕಾರ ಮಗ್ನ ಆಗಿದೆ ಅಂತೇಳಿ BJP. ನೋಡಿ, ಡಿನ್ನರ್ ಆಗೋದು ಬಿಟ್ಟು ಮೇಲೆ 7 ಗಂಟೆ 8 ಗಂಟೆಗೆ ಅವಾಗ ಅಧಿವೇಶನ ಇರೋಲ್ಲ. ಅಧಿವೇಶನ ಟೈಮ್ನಾಗ ಚರ್ಚೆ ಮಾಡ್ತಾರೆ. ಅವ್ರವರ ಕಷ್ಟ ಏನಿದೆ ಕಾನ್ಸ್ಟಿಟ್ಯೂನ್ಸಿ ವೈಸು, ಜಿಲ್ಲಾ ವೈಸು, ಅದನ್ನು ಎತ್ತಾರೆ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಸೊ ಡಿನ್ನರ್ ಏನಿದ್ರು ಆಫ್ಟರ್ 8 PM ಇದು.